ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಮಾರಿಗೋಲ್ಡ್ ಅನ್ನೋ ಪ್ರೀಮಿಯರ್ ಶೋನ ಮುಗಿಸ್ಕೊಂಡು ಬಂದೆ. ಆ ಮಾರಿಗೋಲ್ಡ್ ಅಲ್ಲಿ ಆ ಗೋಲ್ಡ್ ಅನ್ನ ಕದಿಯೋರು ಅಥವಾ ಬೇರೆಯವ್ರ ಕಡೆಯಿಂದ ಮೋಸಕ್ಕೆ ಒಳಗಾದವರು ಅಂತ ಗೊತ್ತಿಲ್ಲ, ಖಳನಾಯಕನಾಗಿ ಕಾಣಿಸ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ನಾನು ಕೊಡಲ್ಲ, ಚಿತ್ರದಲ್ಲೇ ನೋಡ್ಕೊಳ್ಳಿ. ಯಾಕಂದ್ರೆ ಆ ರೇಂಜ್ಗೆ ಹೈಟ್ ಇದೆ, ಒಳ್ಳೆ ಪರ್ಸನಾಲಿಟಿ ಇದೆ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಹೀರೋ ಆಗಿ ಕಾಣಿಸ್ಕೊಳ್ಳುವಂತ ಎಲ್ಲ ಗುಣಲಕ್ಷಣಗಳು ನನಗೆ ಕಾಣ್ತಾ ಇದೆ ಅಲ್ಲಿ ಆಕ್ಟಿಂಗ್ ನೋಡಿದ್ಮೇಲೆ. ಸರ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಹೇಳಿ, ಹೆಂಗಿತ್ತು ಮೂವಿ? ನೀವೇ ನೋಡಿದೀರಾ, ಸಿನಿಮಾ ನೋಡ್ಕೊಂಡ್ ಬಂದಾದ್ಮೇಲೆ ಎಲ್ಲಾ ಆಡಿಯನ್ಸ್ ಕಡೆಯಿಂದ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಸ್ಪೆಷಲಿ ನಾನು ಒಂದ್ಸತಿ ಸಿನಿಮಾ ನೋಡಿದ್ದೆ, ಅಲ್ಲಿ ನೋಡಕ್ಕೂನು ಇಲ್ಲಿ ನೋಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆಕ್ಚುಲಿ ಕಂಪ್ಲೀಟ್ಲಿ ಡೈಲಾಗ್ ಓರಿಯೆಂಟೆಡ್ ಸಿನಿಮಾ ಇದು. ನಾನು ಮೊದ್ಲಿಗೆ ನಮ್ಮ ಡೈಲಾಗ್ ರೈಟರ್ಗೆ ಜಾಸ್ತಿ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಅವರಿಂದನೇ ಸಿನಿಮಾ ಇನ್ನೊಂದು ಹೈಪ್ ತಗೊಳ್ಳೋದು. ನಾನಂತೂ ವೆರಿ ಹ್ಯಾಪಿ ಜನರದ ರೆಸ್ಪಾನ್ಸ್ ನೋಡಿ. ನಾನು ಸ್ಪೆಷಲ್ ಆಗಿ ರಾಘುಗ್ ಥ್ಯಾಂಕ್ಸ್ ಹೇಳ್ಬೇಕು, ಡೈರೆಕ್ಟರ್ಗೆ. ನನ್ನ ಕೈಯಲ್ಲಿ ಒಂದು ಅದ್ಭುತವಾದ ರೋಲ್ ನ ಮಾಡಿಸಿರೋದಕ್ಕೆ. ಅಂದ್ರೆ ತುಂಬಾ ಹಳೆ ಕಮಿಟ್ಮೆಂಟ್ ಇದು. ಸೊ ನಾನು ಲಾಕ್ ಡೌನ್ ಆದ್ಮೇಲೆ ಫಸ್ಟ್ ಒಪ್ಕೊಂಡಿರೋ ಸಿನಿಮಾ ಮಾರಿಗೋಲ್ಡ್. ಸೊ ತುಂಬಾ ಖುಷಿ ಇದೆ. ಸ್ವಲ್ಪ ಲೇಟ್ ಆಗಿ ರಿಲೀಸ್ ಆದ್ರೂ ಕೂಡ ಈ ಜನರ ಪ್ರತಿಕ್ರಿಯೆ ಆಗ್ಲಿ ಅಥವಾ ಇವಾಗಿನ ಟ್ರೆಂಡ್ಗೆ ಸಿನಿಮಾ ಎಷ್ಟು ಒಗ್ಗಿದೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಇವಾಗಿನ ಟ್ರೆಂಡಿಗೆ ಇದು ಆಪ್ಟ್ ಆಗಿದೆ ಕೂಡ. ಐ ಆಮ್ ವೆರಿ ಹ್ಯಾಪಿ ಸರ್. ಎಸ್, ಇವಾಗ ಬಿಗ್ ಬಾಸ್ ಸಂಗೀತ ಅವರು ಒಳಗಡೆ ಹೋಗಕ್ಕಿಂತ ಮುಂಚೆನೆ ಮಾಡಿದಂತ ಚಿತ್ರ ಇದು. ಹೊರಗಡೆ ಬಂದ್ಮೇಲೆ ಅವ್ರಿಗೊಂದಿಷ್ಟು ಫ್ಯಾನ್ ಬೇಸ್ ಇರುತ್ತೆ. ಅವರ ಜೊತೆ ಒಂದಿಷ್ಟು ಸೀನ್ಗಳನ್ನ ನೀವು ಮಾಡಿದಾಗ ಆ ಫ್ಯಾನ್ಸ್ ನಿಮಗೆ ಬೈದಿದ್ದಾಗ್ಲಿ ಅಥವಾ ಆ ಒಂದು ಇರುತ್ತಲ್ವಾ ಯಾವಾಗ್ಲೂ ಅಭಿಮಾನಿ ಅಂತ, ಆ ತರದ್ ಏನಾದ್ರು ಎಕ್ಸ್ಪೀರಿಯನ್ಸ್ ಆಯ್ತಾ ಅಂತ? ಇಲ್ಲ, ಜನರೆಲ್ಲ ಕೂಗ್ತಾ ಇದ್ರಲ್ಲ, ಅದು ಪ್ರೀತಿಗಿರ್ಬೋದು. ಇಲ್ಲ, ಸೀನ್ ಹಂಗೆ ಕೇಳ್ತಾ ಇತ್ತು ಆಕ್ಚುಲಿ. ಅಂದ್ರೆ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಅಂದ್ರೆ ಯಾವ್ದನ್ನು ಬೇಕಂತೇಳಿ ತುರ್ಕದಾಗ್ಲಿ ಅಥವಾ ಮತ್ತೊಂದು ಏನೋ ಡೈರೆಕ್ಟರ್ ಮಾಡಿಲ್ಲ. ನಿಜವಾಗ್ಲೂ ಆ ಸೀನ್ಗಳು ಅದಕ್ಕೆ ಬೇಕಿತ್ತು. ನಂಗೆ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಂಗೀತ ತುಂಬಾ ಕೋಆಪರೇಟಿವ್ ಆಗಿದ್ರು ಆ ಸೀನ್ ಎಲ್ಲ ಮಾಡ್ತಿರ್ಬೇಕಾದ್ರೆ. ಅಂಡ್ ಇವನ್ ದಿಗಂತ್ ಸರ್ ಕೂಡ ಹ್ಯಾಪಿ ಸರ್. ಅಂದ್ರೆ ಫೈನಲಿ ರಿಸಲ್ಟ್ ಬಂದಿದೆ. ನಾಳೆಯಿಂದ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ನಾನು ಇನ್ನು ಹೊರಗಡೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಏನ್ ರಿವ್ಯೂ ಬರುತ್ತೆ ಅನ್ನೋದಕ್ಕೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಎಸ್, ಈಗ ಈ ಚಿತ್ರದಲ್ಲಿ ಖಳನಾಯಕನಾಗಿ ಕಾಣಿಸ್ಕೊಂಡಿದ್ದೀರಾ. ಒಳ್ಳೆ ಹೈಟ್, ಒಳ್ಳೆ ಪರ್ಸನಾಲಿಟಿ ಇದೆ, ಒಳ್ಳೆ ಕಲರ್ ಇದ್ದೀರಾ. ಮುಂದಿನ ದಿನಗಳಲ್ಲಿ ಹೀರೋ ಆಗಿ ಕಾಣಿಸ್ಕೊಳ್ಳುವಂತ ಲಕ್ಷಣಗಳೇನಾದ್ರು ಇದೆಯಾ? ಸರ್ ತುಂಬಾ ಬರ್ತಾ ಇದೆ ಆಫರ್. ಆಫ್ಟರ್ ಸಲಾರ್, ನಾನೀಗ ಸಲಾರ್ನ ನೆನ್ಸ್ಕೊಳ್ಳೇಬೇಕು. ಸಲಾರ್ ಅನ್ನೋ ಒಂದು ವಿಷ್ಣು ಪಾತ್ರ ಇವತ್ತು ನಮ್ಮನ್ನ ಬೇರೆ ಲೆವೆಲ್ ಅಲ್ಲಿ ಒಂಥರ ಗುರುತಿಸ್ಕೊಳ್ಳೋ ತರ ಮಾಡಿದೆ. ನಾನು ಪ್ರಶಾಂತ್ ಸರ್ನ ಯಾವತ್ತೂ ನೆನ್ಸ್ಕೊಂತೀನಿ. ಯಾಕಂದ್ರೆ ನನ್ಗೆ ಹೊಸ ಜೀವನ ಆಗ್ಲಿ ಹೊಸ ಲೈಫ್ ಆಗ್ಲಿ ಕೊಟ್ಟಿರೋದು ಪ್ರಶಾಂತ್ ಸರ್ ಅಂಡ್ ಹೊಂಬಾಳೆ ಪ್ರೊಡಕ್ಷನ್ ವಿಜಯ್ ಸರ್. ಅವರಿಬ್ರು ನಾನು ನೆನ್ಸ್ಕೊಳ್ಳೇಬೇಕು. ಆಫ್ಟರ್ ಡ್ಯಾಟ್ ಇವಾಗ ಮಾರಿಗೋಲ್ಡ್ ಕೂಡ ಅದಕ್ಕೆ ಸೇರ್ಪಡೆ ಆಗಿದೆ ನನ್ನ ಗ್ರೋತ್ಗೆ. ಇವನ್ ರಾಘು ಕೂಡ ಅದರ ಪಾಲ್ದಾರ ಆಗ್ತಾರೆ ನೆಕ್ಸ್ಟ್. ಇನ್ನು ಅಪ್ಕಮಿಂಗ್ ನನ್ನ ಮಾರ್ಟಿನ್ ಆಗ್ಲಿ ಅಂಡ್ ಬರ್ಮಾ ಸಿನಿಮಾ 2 ಮಾರ್ಟಿನ್ ಮುಗಿಸಿದೆ ಅಂಡ್ ಬರ್ಮಾ ಶೂಟಿಂಗ್ ನಡೀತಾ ಇದೆ. ಜಾಸ್ತಿ ಆಫರ್ಗಳು ಬರ್ತಾ ಇದೆ. ಸ್ವಲ್ಪ ಚೂಸಿ ಆಗಿದ್ದೀನಿ. ಹೀರೋಗೂ ಬರ್ತಾ ಇದೆ ಅಂಡ್ ನಮ್ಮ ಸ್ಯಾಂಡಲ್ವುಡ್ ಕಡೆಯಿಂದ ಹೀರೋ ಆಗಿ ಬರ್ತಾ ಇದೆ ಅಂಡ್ ಬೇರೆ ಲ್ಯಾಂಗ್ವೇಜಸ್ ಕಡೆಯಿಂದ ನೆಗೆಟಿವ್ ಶೇಡ್ಗೆ ಕೇಳ್ತಾ ಇದ್ದಾರೆ. ಸ್ವಲ್ಪ ವೆಯ್ಟ್ ಮಾಡಿ ಮಾಡೋಣ ಅಂತ. ಸದ್ಯಕ್ಕೆ ಆರಾಮಾಗಿದ್ದೀನಿ ಸರ್, ವರ್ಕೌಟ್ ಮಾಡ್ಕೊಂಡು. ಚೆನ್ನಾಗಿ ಮೇಂಟೈನ್ ಮಾಡಿ. ಅದಾದ್ಮೇಲೆ ಹೀರೋ ಆಗಿನೂ ಕೂಡ ತೆರೆ ಮೇಲೆ ಕಾಣಿಸ್ಕೊಳ್ಳಿ. ಅದಾದ್ಮೇಲೆ ಸಲಾರ್ ಆದ್ಮೇಲೆ ಗುರುತಿಸ್ಕೊಳ್ಳಕ್ಕೆ ಆಲ್ರೆಡಿ ಗುರುತಿಸ್ಕೊಂಡಿದ್ದೀರಾ ಎಲ್ಲ ಕಡೆ. ಸೊ ಈ ಚಿತ್ರದಿಂದ ಒಳ್ಳೆ ಯಶಸ್ಸು ಸಿಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಪ್ರೀತಿ ಹಾರೈಕೆ ಯಾವತ್ತೂ ನಮ್ ಜೊತೆಗಿರ್ಲಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.